ನಾವು ಆಗ್ಲಿಂದನೂ ಸಾಕಷ್ಟು ವಿಚಾರಗಳನ್ನ ಮಾತನಾಡ್ತಾ ಇದೀವಿ, ಚರ್ಚೆ ಮಾಡ್ತಿದೀವಿ. ನಿನ್ನೆಯಿಂದ ಕೂಡ ನಿರಂತರವಾಗಿ ಪವರ್ ಟಿವಿ ಇದ್ರ ಬಗ್ಗೆ ವರದಿ ಪ್ರಸಾರ ಮಾಡ್ತಾನೆ ಇದೆ. ವೀಕ್ಷಕರೇ, ನೀವು ಕೂಡ ಇದ್ರ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದಲ್ಲಿ, ಏನಾದರೂ ಇದ್ರ ಬಗ್ಗೆ ನಿಮ್ಮ ಸಜೆಷನ್ಗಳನ್ನ ನೀಡಬೇಕು ಅಂತ ಅಂದ್ಕೊಂಡಲ್ಲಿ ನಮ್ಮ ಪವರ್ ಟಿವಿ ಸ್ಕ್ರೀನ್ ಮೇಲೆ ಟಿಕ್ಕರ್ ಅಲ್ಲಿ ಒಂದು ನಂಬರ್ ಹೋಗ್ತಾ ಇದೆ. ನೀವು ಕೂಡ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಬಹುದು. ಸರ್, ನಾವು ಆಗ್ಲಿಂದ ಪ್ರಾಬ್ಲಮ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಐ ಥಿಂಕ್ ವಿ ಹ್ಯಾವ್ ಟು ಡಿಸ್ಕಸ್ ಈವನ್ ಅಬೌಟ್ ದ ಸೊಲ್ಯೂಷನ್ಸ್ ಆಲ್ಸೋ. ಸರ್ಕಾರಗಳು ಹೇಗೆ ಎಚ್ಚೆತ್ಕೊಳ್ಬೇಕು, ಕೇಂದ್ರ ಸರ್ಕಾರ ಇದಕ್ಕೆ ಏನು ಮಾಡಬೇಕು, ಯಾವ ನಿಟ್ಟಿನಲ್ಲಿ ಇದಕ್ಕೊಂದು ಸೈಬರ್ ಮಿನಿಸ್ಟ್ರಿ, ಆಸ್ ಅನಂತ್ ಪ್ರಭು ಅವರು ಹೇಳಿದಂಗೆ ಸೈಬರ್ ಮಿನಿಸ್ಟ್ರಿಯನ್ನ ಚಾಲೂ ಮಾಡೋ ವಿಚಾರವಾಗಿ ಯಾವ ನಿಟ್ಟಿನಲ್ಲಿ ವರ್ಕ್ ಮಾಡಬೇಕಾಗುತ್ತೆ, ಇದ್ರ ಬಗ್ಗೆ ಕೂಡ ಸ್ವಲ್ಪ ಚರ್ಚೆ ಮಾಡ್ಬೇಕು ಸರ್. ನಾನು ಫಸ್ಟ್ ಆಫ್ ಆಲ್ ಅನಂತ್ ಪ್ರಭು ಅವ್ರ ಹತ್ರ ಬರ್ತೀನಿ. ಈಗ ನಂಬರ್ 1, ಡಿಜಿಟಲ್ ಲಾಕ್ಗಳ ಬಗ್ಗೆ ಮಾತಾಡುವ. ಈಗ ಹೆಚ್ಚಿನ ಮನೆಯಲ್ಲಿ ಸೆಕ್ಯೂರ್ಡ್ ಅಂತ ನಾವೇನು ಮಾಡ್ತಾ ಇದ್ವಿ, ಮೊದಲಿನ ಈ ಬೀಗ ಸಿಸ್ಟಮ್ ಇದೆಲ್ಲ, ಆ ಲಾಕ್ಗಳನ್ನು ಹೊಡಿತಾರೆ, ಓಪನ್ ಮಾಡ್ತಾರೆ, ನಮಗೆ ಸಿಗಲ್ಲ, ಅದರ ಡೀಟೇಲ್ಸ್ ಸಿಗಲ್ಲ ಅಂತ ಹೇಳೋದಕ್ಕಾಗಿ ನಾವು ಒಂದು ಡಿಜಿ ಲಾಕ್ ಅಂತ ಬರ್ತೀವಿ. ಈಗ ಡಿಜಿ ಲಾಕ್ ಅಂದರೆ ನೀವು ಹೇಳ್ದಂಗೆ ಇಟ್ ಮೇ ಬಿ ವೈಫೈ ಕನೆಕ್ಟೆಡ್, ಇಟ್ ಮೇ ಬಿ ಇಂಟರ್ನೆಟ್ ಕನೆಕ್ಟೆಡ್ ವಿತ್ ಬ್ಲೂಟೂತ್, ಯಾವ ರೀತಿಯಲ್ಲೂ ಕನೆಕ್ಟ್ ಆಗುತ್ತೆ. ಒಂದು ನಿಮಗೆ ಪಿನ್ ನಂಬರ್ಸ್, OTP ಬರುತ್ತೆ, ಪಿನ್ ನಂಬರ್, ಅದರ್ವೈಸ್ ಯು ಆರ್ ಎಂಟರಿಂಗ್ ವಿತ್ ದ ಪಿನ್ ನಂಬರ್. ಅದರ ಒಟ್ಟಿಗೆ ಲೈಕ್ ಯು ಸೆಡ್, ಇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಮೋಸ್ಟ್ ಆಫ್ ದ ಮೆಷಿನ್ಸ್, ಲಾಕ್ಸ್ ಏನು ಮಾಡ್ತಾರೆ, ಇಂಡಿಯಾದ ಕಂಪನಿಗಳು ಬೇರೆ ಕಡೆಯಿಂದ ಕಡಿಮೆಯಲ್ಲಿ ಸಿಗುತ್ತೆ ಅಂತ ತರಿಸ್ಕೋತಾರೆ, ಅವರ ಬ್ರ್ಯಾಂಡ್ ಹಾಕ್ಕೊಳ್ತಾರೆ. ಇಲ್ಲ ಅಂದರೆ ಅಲ್ಲಿಂದ ಮೆಟೀರಿಯಲ್ಗಳನ್ನು ತಗೊಂಡು ಬಂದು ಇಲ್ಲಿಂದ ಅಸೆಂಬಲ್ ಮಾಡಿ ಅದನ್ನು ಮಾಡ್ತಾರೆ. ಹೌ ಸೇಫ್ ಇಟ್ ಈಸ್, ಲೈಕ್ ಯು ಸೆಡ್, ನನ್ನ ಪಿನ್ ನಂಬರ್ಗಳು ಅವರಿಗೆ ಸಿಗುತ್ತೆ. ಮಾಲ್ವೇರ್ಗಳು ಏನಾದರೂ ಅದರಲ್ಲಿ ಇನ್ಸ್ಟಾಲ್ ಇದ್ದರೆ ಅದರಲ್ಲಿರುವ ಸಾಫ್ಟ್ವೇರ್ಗಳು ಆಟೋಮೆಟಿಕ್ಲಿ ಇಟ್ ವಿಲ್ ಪಿಕ್ ದ ಪಿನ್ ನಂಬರ್ ಗೊತ್ತಿರುತ್ತೆ ಅವರಿಗೆ, ನನ್ನ ತಮ್ಮ ಇಂಪ್ರೆಷನ್ ಗೊತ್ತಿರುತ್ತೆ ಅವರಿಗೆ. ದೆನ್ ಹೌ ಸೆಕ್ಯೂರ್ ದಿಸ್ ಡಿಜಿ ಲಾಕ್ ಸರ್? ಈಗ ಹಲವರ ಮನೆಯಲ್ಲಿದೆ, ಅವರು ಅದನ್ನು ಯಾವ ರೀತಿಯಾಗಿ ಸೇಫ್ ಮಾಡ್ಕೊಳ್ಬೋದು ಅಂತ ಅನ್ಸುತ್ತೆ ನಿಮಗೆ? ಫಸ್ಟ್ ಆಫ್ ಆಲ್ ನಿಮ್ಮ ಪ್ರಿಪರೇಷನ್ ಗೆ ಹ್ಯಾಟ್ಸ್ ಆಫ್ ಸರ್. ಯಾಕಂದ್ರೆ ಯು ಹ್ಯಾವ್ ಟೋಲ್ಡ್ ಆಲ್ಮೋಸ್ಟ್ ಎವ್ರಿಥಿಂಗ್ ದಟ್ ನಾನು ಏನು ಹೇಳಬೇಕಿತ್ತು ಅದನ್ನೆಲ್ಲ ನೀವು ಹೇಳಿದಿರಿ. ಲೈಕ್ ಫಾರ್ ಎಕ್ಸಾಂಪಲ್, ಈಗ ಒಂದು ಲಾಕ್ ಇರ್ಬೋದು, ಅದರಲ್ಲಿ ಪಿನ್ ಇರ್ಬೋದು, RFID ಇರ್ಬೋದು, ಫಿಂಗರ್ ಪ್ರಿಂಟ್ ಇರ್ಬೋದು, ಮೊಬೈಲ್ ಆಪ್ ಕಂಟ್ರೋಲ್, ವೈಫೈ ಕಂಟ್ರೋಲ್. ಕರೆಕ್ಟ್ ಸರ್, ನಾನು ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ನಾವೀಗ ನಮ್ಮ ಕಾರ್ ಅನ್ನು ಓಪನ್ ಪ್ಲೇಸಸ್ ಅಲ್ಲಿ ಪಾರ್ಕ್ ಮಾಡ್ತೇವೆ. ಅಲ್ಲಿ ಪಾರ್ಕ್ ಮಾಡಿದ ನಂತರ ಮೊದಲು ನಾವು ಏನ್ ಮಾಡ್ತಾ ಇದ್ವಿ ಅಂದ್ರೆ, ನಮ್ಮ ನಾರ್ಮಲ್ ಕೀ ಇದನ್ನು ತಗೊಂಡು ನಮ್ಮ ಕಾರ್ ಅನ್ನು ನಾವು ಫಿಸಿಕಲಿ ಅದನ್ನು ಲಾಕ್ ಮಾಡ್ತಿದ್ವಿ. ಈಗ ನಮ್ಮ ಹತ್ರ ಎಲ್ಲ ಒಂದು ಈ ರಿಮೋಟ್ ಕಂಟ್ರೋಲ್ ಕೀಸ್ ಇದೆ, ಕೀಲೆಸ್ ಎಂಟ್ರಿ ಕಾರ್ಸು ಇದೆ. ಸೊ ನಾವು ಏನ್ ಮಾಡ್ತೇವೆ ಅಂದ್ರೆ, ಆ ರಿಮೋಟ್ ಕಂಟ್ರೋಲ್ ಇಂದ ನಾವು ಲಾಕ್ ಮತ್ತೆ ಅನ್ಲಾಕ್ ಮಾಡುವ ಸಾಧ್ಯತೆಗಳಿವೆ. ಈಗ ಒಂದು ಹೊಸ ಡಿವೈಸ್ ಬಂದಿದೆ ಸರ್, ಮಾರ್ಕೆಟ್ ಅಲ್ಲಿ ಇದೆ, ನಥಿಂಗ್ ರಾಂಗ್ ಇನ್ ಮಿ ಟೆಲಿಂಗ್ ಅಬೌಟ್ ಇಟ್. ಅದರ ಹೆಸರು ಫ್ಲಿಪ್ಪರ್ 0 ಅಂತ. ಸೊ ಫ್ಲಿಪ್ಪರ್ 0 ಈ ಡಿವೈಸ್ ಅನ್ನು ಹಿಡಿದು ಯಾರಾದ್ರೂ ನೀವು ನಿಮ್ಮ ಕಾರ್ ಅನ್ನು ಅನ್ಲಾಕ್ ಮಾಡುವಾಗ ಅಲ್ಲಿ ಪಕ್ಕದಲ್ಲಿ ನಿಂತು ಬಿಟ್ರೆ, ಅವ್ರು ಏನ್ ಮಾಡ್ಬೋದಂದ್ರೆ, ಅವ್ರ ಡಿವೈಸ್ ಅನ್ನು ರೀಡ್ ಅಂತ ಆಪ್ಷನ್ ಇಟ್ರೆ ಅವರು ನೀವು ಕಳಿಸಿರುವ ಸಿಗ್ನಲ್ ಅನ್ನು ಇಟ್ ವಿಲ್ ರೀಡ್ ಇಟ್. ಅಂಡ್ ನೀವು ಹೋದ ನಂತರ ಅವರು ಅದನ್ನು ರೀಪ್ಲೇ ಮಾಡಿ ನಿಮ್ಮ ಕಾರ್ ಅನ್ನು ಅನ್ಲಾಕ್ ಮಾಡಿ, ನಿಮ್ಮ ಕಾರ್ ಅಲ್ಲಿರುವ ಬ್ಯಾಕ್ ಸೀಟ್ ಅಲ್ಲಿರುವ ನಿಮ್ಮ ಲ್ಯಾಪ್ಟಾಪ್, ವ್ಯಾಲ್ಯೂಬಲ್ಸ್ ಏನೆಲ್ಲ ಇದೆ ಅದನ್ನೆಲ್ಲ ತಗೊಂಡು ಹೋಗ್ಲಿಕ್ಕೆ ಆಗುತ್ತೆ ವಿತೌಟ್ ಬ್ರೇಕಿಂಗ್ ಯುವರ್ ಗ್ಲಾಸ್. ಮೊದಲು ಗ್ಲಾಸ್ ಬ್ರೇಕ್ ಮಾಡಿ ಐಟಮ್ಸ್ ತಗೊಂಡು ಹೋಗ್ತಿದ್ರು, ಈಗ ಏನು ಮಾಡ್ಬೇಕಂತಿಲ್ಲ, ಅದನ್ನು ರೀಪ್ಲೇ ಅಟ್ಯಾಕ್ ಮಾಡ್ಲಿಕ್ಕೆ. ಸೊ ಈ ರೀಪ್ಲೇ ಅಟ್ಯಾಕ್ ಆ ಡಿವೈಸ್ ಇಂದ ನಿಮ್ಮ ಹೋಮ್ ಲಾಕ್ಗೆ RFID ಎಲ್ಲಿಯಾದ್ರೂ ಕೀ ಇದ್ರೆ, ನಿಮ್ಮ ಕೀಯನ್ನು ನೀವು ಎಲ್ಲಿಯಾದ್ರೂ ಇಟ್ಬಿಟ್ರೆ ಆ ಕೀಯನ್ನು ವಿದಿನ್ 1 ಸೆಕೆಂಡ್ ಅದನ್ನು ರೀಡ್ ಮಾಡಿ ಅದನ್ನು ಅನ್ಲಾಕ್ ಮಾಡ್ಲಿಕ್ಕೆ ಆಗುತ್ತೆ ಸರ್. ಸೊ ನನ್ನ ಸಜೆಷನ್ ಎಲ್ರಿಗೆ ಏನಂದ್ರೆ, ನಂಬರ್ 1, ಹೈ ಕ್ವಾಲಿಟಿ ಹೈಲಿ ಸೆಕ್ಯೂರ್ ಲಾಕ್ಸ್ ಅನ್ನು ನಿಮ್ಗೆ ಪರ್ಚೇಸ್ ಮಾಡ್ಲಿಕ್ಕೆ ಆಗದಿದ್ರೆ ದಯವಿಟ್ಟು ಅದನ್ನು ಪರ್ಚೇಸ್ ಮಾಡಬೇಡಿ. ನಂಬರ್ 2, ನೀವು ಮಾಡಿದ್ರು ಕೂಡ ಅದನ್ನು ನೀವು ರೆಗ್ಯುಲರ್ ಆಗಿ ಅದರದ್ದು ಫರ್ಮ್ವೇರ್ ಅನ್ನು ನೀವು ಅಪ್ಡೇಟ್ ಮಾಡದಿದ್ರೆ ಅಗೇನ್ ಇಟ್ ಈಸ್ ಆಸ್ ಗುಡ್ ಆಸ್ ಯೂಸ್ಲೆಸ್ ಓನ್ಲಿ. ಯಾಕಂದ್ರೆ ಕೆಲವರು ಏನ್ ಮಾಡ್ತಾರೆ, ಹಣ ಇದೆ ಅವರ ಹತ್ರ, ನನ್ನ ಹತ್ರ ಲೇಟೆಸ್ಟ್ ಎಲ್ಲ ಟೆಕ್ನಾಲಜಿ ಇರ್ಬೇಕಂತ ಹೇಳ್ಬಿಟ್ಟು ಅದನ್ನು ಅವ್ರು ಇನ್ಸ್ಟಾಲ್ ಮಾಡ್ತಾರೆ. ಇನ್ಸ್ಟಾಲ್ ಮಾಡಿದ ನಂತರ ಅದು ಅಲ್ಲೇ ಸರ್, ಅದನ್ನು ಅವರು ಮತ್ತೆ ಅಪ್ಡೇಟ್ ಮಾಡುದು, ಅದನ್ನು ಏನಾದ್ರೂ ಫರ್ಮ್ವೇರ್ ಬಂದ್ರೆ ಅದನ್ನು ಚೆಕ್ ಮಾಡುದು, ಅಥವಾ ಎಲ್ಲಿಯಾದ್ರೂ ಅದ್ರ CV ಏನಾದ್ರೂ ಇಶ್ಯೂ ಬಂದ್ರೆ ಅದನ್ನು ಫಿಕ್ಸ್ ಮಾಡುದು ಯಾರು ಮಾಡ್ತಾ ಇಲ್ಲ. ನಂಬರ್ 2, ನೀವು ಏನ್ ಮಾಡ್ತೀರಂದ್ರೆ, ನಿಮ್ಮ ಮನೆಯಲ್ಲಿ ಆ ಒಂದು CC ಕ್ಯಾಮರಾ ಇಟ್ಟಿರ್ತೀರಿ. ಆ CC ಕ್ಯಾಮರಾ ಎಲ್ಲಿರುತ್ತೆ ಅಂದ್ರೆ ಡೋರ್ ಹತ್ರವೇ ಇರುತ್ತೆ. ಯಾಕಂದ್ರೆ ಯಾರಾದ್ರೂ ಅಲ್ಲಿ ಬಂದ್ರೆ ಹೋದ್ರೆ ನಿಮಗೆ ಅದನ್ನು ನೋಡ್ಬೇಕು ಅಂತ. ಶೋಡಾನ್ ಅಂತ ಒಂದು ವೆಬ್ಸೈಟ್ ಇದೆ ಸರ್. ಆ ಶೋಡಾನ್ ವೆಬ್ಸೈಟ್ ಗೆ ನೀವು ಹೋದ್ರೆ ಯು ವಿಲ್ ಬಿ ಶಾಕ್ಡ್. ಯಾಕಂದ್ರೆ ಜಗತ್ತಿನ ಎಷ್ಟೋ ಲಕ್ಷ ಕ್ಯಾಮರಾಗಳು, ನಾವು ಮನೆಯಲ್ಲಿ ಏನ್ ಮಾಡ್ತೇವೆ, ಒಂದು CC ಕ್ಯಾಮರಾವನ್ನು ಹಾಕಿರ್ತೇವೆ, ಅಲ್ಲಿ ಅದರದ್ದು ಯೂಸರ್ ನೇಮ್ ಪಾಸ್ವರ್ಡ್ ಅದೇ ಅಡ್ಮಿನ್ ಇರುತ್ತೆ. ಯಾಕಂದ್ರೆ ನಾವು ಅದನ್ನು ಚೇಂಜ್ ಮಾಡಲ್ಲ. ಅವ್ರು ಚೇಂಜ್ ಮಾಡಿದ್ರು ಕೂಡ ಎಲ್ಲಾದ್ರೂ ನಿಮ್ಮ ಬರ್ತ್ಡೇ, ನಮ್ಮ ಕಾರ್ ಇದು ನಂಬರ್, ಅಥವಾ ಆನಿವರ್ಸರಿ ಡೇಟ್, ಎಕ್ಸ್ ಗರ್ಲ್ ಫ್ರೆಂಡ್ ಇದು ಬರ್ತ್ಡೇ, ಈ ತರ ಯಾವುದೋ ಒಂದು ಡೇಟ್ ಅನ್ನು ಹಾಕಿರ್ತೇವೆ. ಅದರಿಂದ ಏನಾಗುತ್ತಂದ್ರೆ ಇಟ್ ಈಸ್ ವೆರಿ ಈಸಿಲಿ ಗೆಸ್ ಮಾಡ್ಲಿಕ್ಕೆ ಆಗುತ್ತೆ. ನಂಬರ್ 2, ಆ ಕ್ಯಾಮರಾ ಅಲ್ಲಿ ಇದ್ರೆ ಇಫ್ ಯು ಹ್ಯಾವ್ ನಾಟ್ ಸೆಕ್ಯೂರ್ಡ್ ಇಟ್,
ಆ ಹ್ಯಾಕರ್ ಕ್ಯಾನ್ ಸಿಟ್ ಎನಿವೇರ್ ಇನ್ ದ ವರ್ಲ್ಡ್. ಆ ಶೋಡಾನ್ ವೆಬ್ಸೈಟಿಗೆ ಹೋಗಿ, shodan.io ಅಂತ ವೆಬ್ಸೈಟ್, ಅಲ್ಲಿ ಹೋಗಿ ಅವರಿಗೆ ನೀವು ಎಂಟರ್ ಮಾಡುವ ಕೀ ಅನ್ನು ಆರಾಮ್ಸೆ ನೋಡ್ಲಿಕ್ಕೆ ಆಗುತ್ತೆ. ನಂಬರ್ 3, ನೀವು ಆ ಕೀ ಅನ್ನು ಎಂಟರ್ ಮಾಡಿದ ನಂತರ ಫ್ಲಿರ್ ಅಂತ ಒಂದು RFID ಕ್ಯಾಮರಾ ಇದೆ. ಆ RFID ಕ್ಯಾಮರಾ ಅಲ್ಲಿ ನೀವು ಈಗ ಯಾವುದೇ ಒಂದು ಐಟಮ್ ಅನ್ನು ಪ್ರೆಸ್ ಮಾಡಿದ್ರೆ ಅಥವಾ ಟಚ್ ಮಾಡಿದ್ರೆ ನಿಮ್ಮ ಫಿಂಗರ್ ಪ್ರಿಂಟ್ ಮಾತ್ರ ಅಲ್ಲ, ನಿಮ್ಮ ಹೀಟ್ ಬಾಡಿನಲ್ಲಿ ಟ್ರಾನ್ಸ್ಫರ್ ಆಗಿರುತ್ತೆ ಅಂಡ್ ದಟ್ ಹೀಟ್ ಸ್ಟೇಸ್ ಫಾರ್ 10 to 15 minutes. ಸೊ ನಾನು RFID ಕ್ಯಾಮರಾದಿಂದ, ಸಾರಿ, ನಮ್ಮ ಇನ್ಫ್ರಾರೆಡ್ ಕ್ಯಾಮರಾದಿಂದ ಅದರದ್ದು ಫೋಟೋ ತೆಗೆದ್ರೆ ನೀವು ಯಾವ ಕೀಸ್ ಪ್ರೆಸ್ ಮಾಡಿದ್ರು ಅಂತ ಕೂಡ ನನಗೆ ವಿದಿನ್ ಅನಂತ್ ಪ್ರಭು ಅವರೇ, ಒಂದೇ ನಿಮಿಷ, ಸಾರಿ ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ವಸಂತ್ ಅಂತ ಭದ್ರಾವತಿಯಿಂದ ಒಬ್ರು ಪಬ್ಲಿಕ್ ಕಾಲರ್ ಇದ್ದಾರೆ. ವಸಂತ್ ನಮಸ್ತೆ. ನಮಸ್ತೆ ಸರ್. ವಸಂತ್ ನಮಸ್ತೆ, ಹೇಳಿ ವಸಂತ್. ನಮಸ್ತೆ ನಮಸ್ತೆ ಸರ್, ಮಾತಾಡ್ತಾ ಇದ್ರು, ಹಾಗಾಗ್ಬಿಟ್ಟು ಇದು ಮಾಡಿದೆ. ಓಕೆ, ಇರ್ಲಿ. ಈಗ ನನ್ನ ಪ್ರಶ್ನೆ ಏನು ಅಂತಂದ್ಬಿಟ್ಟಂದ್ರೆ, ಅನಂತ ಪ್ರಭು ಅವ್ರಿಗೆ ನನ್ನ ಒಂದು ಇದನ್ನ ಕೇಳ್ತಾ ಇದ್ದೀನಿ, ಅವರಿಂದ ನನಗೆ ಉತ್ತರ ಬೇಕಾಗಿದೆ. ಮೇಯ್ನ್ ಆಗಿ ಏನು ಅಂತಂದ್ಬಿಟ್ಟಂದ್ರೆ, ಈಗ ಆಧಾರ್ ಕಾರ್ಡ್ ಅಲ್ಲಿ ನಾವು ಏನು ಇದನ್ನ ಮಾಡ್ತಾ ಇದ್ದೀವಿ, ಥಂಬ್ ಇಂಪ್ರೆಷನ್ ತಗೊಂತಾ ಇದ್ದೀವಿ, 5+1 4+1, ಆ 4+1 ತಗೊಂಡಾಗ ಅದನ್ನ ಸೆಕ್ಯೂರ್ ಆಗಿ ಲಾಕ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಅನ್ನೋದನ್ನ ನೀವು ಹೇಳಿದ್ರಿ. ಓಕೆ, ಆ ಸೆಕ್ಯೂರ್ ಆಗಿ ಲಾಕ್ ಮಾಡಿದಾಗ ಅನ್ಲಾಕ್ ಅನ್ನ ಪ್ರಾವಿಷನ್ ಅನ್ನ ನಮ್ಗೆ ಕೊಟ್ಟಿದ್ದೀರ, ಬೇರೆ ಆ ಅನ್ಲಾಕ್ಗೆ ರಿಕ್ವೆಸ್ಟ್ ಬರೋ ಹಂಗೆ ಅಲ್ಲಿಂದನೇ ಯಾತಕ್ಕೆ ನಮ್ಗೆ ಒಂದು ಇದು ಬರಬಾರ್ದು? ಯು ಆರ್ ಲಾಕ್ಡ್, ಇಫ್ ಯು ವಾಂಟ್ ಟು ಅನ್ಲಾಕ್ ಪ್ಲೀಸ್ ಪ್ರೊವೈಡ್ ಇದು ಅಂತಂದ್ಬಿಟ್ಟು ಒಂದು ರಿಕ್ವೆಸ್ಟ್ ಅಂತಂದ್ಬಿಟ್ಟು ಅನ್ನೋ ತರ ಬಂತು ಅಂತಂದ್ಬಿಟ್ಟು ಅಂದ್ರೆ ಅವಾಗ ಏನಾಗತ್ತೆ ಅಂತಂದ್ಬಿಟ್ಟಂದ್ರೆ ಆ ಒಂದು ಸೆಕ್ಯೂರಿಟಿನ ನಾವು ಇನ್ನು 100% ಆಗಿ ಯೂಸ್ ಮಾಡ್ಕೋಬಹುದಲ್ಲ ಅಂತ. ಯಾಕಂದ್ರೆ ನಾವೇ ಅನ್ಲಾಕ್ ಮಾಡೋದು, ಅದು 10 minutes ಅಲ್ಲಿ ಇದಾಗತ್ತೆ ಅಂತಂದ್ಬಿಟ್ಟು ಅನ್ನೋಂಥ ಒಂದು ಇದನ್ನ ಕಾನ್ಸೆಪ್ಟ್ ಇಂದ ಹೊರಗಡೆ ಬರ್ಬೋದಲ್ಲ ಅಂತಂದ್ಬಿಟ್ಟು ಅವಾಗ ನಮ್ಗೆ ಆ ಒಂದು ಸೇಫ್ಟಿ ಅಲ್ಲಿ ಸಿಕ್ಕತ್ತೆ ಅಂತಂದ್ಬಿಟ್ಟು ಅನ್ನೋದು ಒಂದು. ಎರಡನೇದು ಏನು ಅಂತಂದ್ಬಿಟ್ಟಂದ್ರೆ, ಈಗ ಫಿಂಗರ್ ಪ್ರಿಂಟ್ನ 5 ವರ್ಷಕ್ಕೆ ಒಂದು ಸರ್ತಿ ನಾವು ಇದನ್ನ ಅಂದ್ರೆ 0 to 5 years ಅಲ್ಲಿ ನಾವು ಮಕ್ಕಳದನ್ನ ಇದನ್ನ ತಗೊಂಡಿರ್ತೀವಿ, ಅಪ್ಡೇಟ್ ತಗೊಂಡಿರ್ತೀವಿ, ಮಗುದು ಇದು ಆಧಾರ್ ಕಾರ್ಡ್ ಮಾಡಿರ್ತೀವಿ. ಬಟ್ ಬೇರೆ ಆಫ್ಟರ್ 5 to 7 years ಒಳಗಡೆಗೆ ಒಂದ್ಸರ್ತಿ ಫಿಂಗರ್ ಪ್ರಿಂಟ್ ಕೊಡ್ಬೇಕು ಅಂತ ಅಂದ್ಬಿಟ್ಟು ಅಂದಿರುತ್ತೆ. ಆದ್ರೆ ಇಲ್ಲಿ ನಾವು ಒಂದು ಕಾನ್ಸೆಪ್ಟ್ ನಾವು ನೋಡ್ತಾ ಇರೋದೇನು ಅಂತಂದ್ಬಿಟ್ಟು ಅಂದ್ರೆ, ಒಂದು ಇದರಲ್ಲಿ 5 ರಿಂದ 7 ವರ್ಷಕ್ಕೆ ಮಾಡಿಸೋದಕ್ಕಿಂತ ಮುಂಚೆ ನಾನ್ ಗಮನಿಸಿರೋದು, ಆಸ್ ಎ ಆಧಾರ್ ಆಪರೇಟರ್ ನಾನ್ ಗಮನಿಸಿರೋದು ಏನು ಅಂತಂದ್ಬಿಟ್ಟಂದ್ರೆ, ಈ 0 ಇಂದ 5 ವರ್ಷದ ಒಳಗಡೆಗೆ ಆಧಾರ್ ಕಾರ್ಡ್ ಮಾಡಕ್ ಹೋದಾಗ ತಾಯಿ ಜೊತೆಗೆ ಒಂದ್ಸರ್ತಿ ಹೋಗಿರ್ತಾರೆ, ಅವ್ರದ್ದೇನೋ ಅಪ್ಡೇಟ್ ಆಗ್ಲಿಲ್ಲ ಅಂತಂತಾರೆ, ತಂದೆ ಜೊತೆಗೆ ಒಂದ್ಸರ್ತಿ ಹೋಗ್ತಾರೆ, ಅವ್ರ ಜೊತೆಗೆ ಹೋಗ್ಬಿಟ್ಟಿದ್ದಾನೆ ಇನ್ನೊಂದ್ಸರ್ತಿ ಆಧಾರ್ ಕಾರ್ಡ್ ಮಾಡಿಸ್ತಾರೆ, ತಾತ ಹೋಗ್ತಾರೆ, ರಿಲೇಷನ್ ಅಂತಂದ್ಬಿಟ್ಟು ಹಾಕೊಂಡಿದ್ದು ಇನ್ನೊಂದ್ಸರ್ತಿ ಆಧಾರ್ ಕಾರ್ಡ್ ಮಾಡಿರ್ತಾರೆ. ಸೊ ಇದೆಲ್ಲಾನು ಬ್ಲಾಕ್ ಆಗ್ಬೇಕು ಅಂತಂದ್ಬಿಟ್ಟು ಅಂದ್ರೆ ಸ್ಟಾಪ್ ಆಗ್ಬೇಕು, 3 ಇದಾಗ್ಬಿಟ್ಟು ಒಂದು ಆಧಾರ್ ಕಾರ್ಡ್ ರನ್ ಆಗ್ಬೇಕು ಅಂತಂದ್ರೆ 5 to 7 years ಒಳಗಡೆಗೆ ಒಂದ್ಸರ್ತಿ ನಾವು ಫಿಂಗರ್ ಪ್ರಿಂಟ್ ಅನ್ನ ಅಪ್ಡೇಟ್ ಮಾಡ್ಬೇಕು. ಸೊ ಇದು ಬೇಸಿಕ್ ಆ ಒಂದು ಇದರಲ್ಲಿ ಆಧಾರಲ್ಲಿ ಇರೋದು. ಬಟ್ ಎಸ್, ಹೇಳಿ ಅನಂತ ಪ್ರಭು ಅವರೇ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ ಭದ್ರಾವತಿಯಿಂದ. ಸೊ ಕರೆಕ್ಟ್ ಅದು. ಏನಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಬಯೋಮೆಟ್ರಿಕ್ ಲಾಕ್ ಮಾಡಿದ್ರೆ, ನೀವು ಈಗ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ಒಂದು ಹೊಸ ಸಿಮ್ ಕಾರ್ಡ್ ತೆಗಿಲಿಕ್ಕೆ ಹೋದೆ. ಸೊ ಸಿಮ್ ಕಾರ್ಡ್ ಪರ್ಚೇಸ್ ಮಾಡುವಾಗ ನೀವು ನಿಮ್ಮ ಬೆರಳಚ್ಚಿ ಕೊಡ್ಬೇಕಲ್ಲಿ. ಸೊ ನನ್ನ ಬೆರಳಚ್ಚಿ ಕೊಟ್ಟಾಗ ಇಟ್ ವಾಸ್ ನಾಟ್ ಟೇಕಿಂಗ್ ಮೈ ಡೀಟೇಲ್ಸ್ ಅಟ್ ಆಲ್, ಯಾಕಂದ್ರೆ ನನ್ನ ಫಿಂಗರ್ ಪ್ರಿಂಟ್ ಲಾಕ್ ಆಗಿತ್ತು, ಬಯೋಮೆಟ್ರಿಕ್ಸ್ ಲಾಕ್ ಆಗಿತ್ತು. ಯಾವ್ದ್ರಲ್ಲಿ? ಆಧಾರ್ ಅಲ್ಲಿ. ಯಾಕಂದ್ರೆ ಆಧಾರ್ ಅಥೆಂಟಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಬೈ ಅ ಸಿಮ್ ಕಾರ್ಡ್. ಇದು ಯಾಕೆ ಮಾಡಿದ್ದಾರೆ ಅಂದ್ರೆ, ಟ್ಯಾಫ್ಕಾಪ್ ಅಂತ ಒಂದು ವೆಬ್ಸೈಟ್ ಇದೆ, ನೀವು ಅಲ್ಲಿ ಹೋಗಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿದ್ರೆ ಒಂದು OTP ಬರುತ್ತೆ ನಿಮ್ಗೆ. ಅದರಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಆಗುತ್ತೆ ನಿಮ್ಮ ಆಧಾರ್ ಯೂಸ್ ಮಾಡಿ ಎಷ್ಟು ಜನರು ಸಿಮ್ ಕಾರ್ಡ್ ಅನ್ನು ಪರ್ಚೇಸ್ ಮಾಡಿದ್ದಾರೆ, ಇಶ್ಯೂ ಆಗಿದೆ ನಿಮ್ಮ ಆಧಾರ್ ಕಾರ್ಡ್ ಇಂದ ಅಂತ. ಈ ಟ್ಯಾಫ್ಕಾಪ್ ಸಂಚಾರ್ ಸಾಥಿಯಲ್ಲಿರುವ ಒಂದು ಪೋರ್ಟಲ್. ಸೊ ಅದರಲ್ಲಿ ನನಗೆ ನೋಡುವಾಗ ನನಗೆ ಶಾಕ್ ಆಗಿತ್ತು. ಏನಂದ್ರೆ, ನಂದೇ ಹೆಸರಲ್ಲಿ 3 ಜನರು ಸಿಮ್ ಕಾರ್ಡ್ ಪರ್ಚೇಸ್ ಮಾಡಿದ್ರು. ಸೊ ಅದಕ್ಕೆ ನಾನು ಏನ್ ಮಾಡಿದೆ, ಆ 3 ನಂಬರ್ ಅನ್ನು ಸಿಲೆಕ್ಟ್ ಮಾಡಿ ನಾಟ್ ಮೈ ನಂಬರ್ ಅಂತ ಹಾಕಿಬಿಟ್ಟೆ, ಮತ್ತೆ ನನ್ನ ಬಯೋಮೆಟ್ರಿಕ್ ಅನ್ನು ಲಾಕ್ ಮಾಡಿದೆ. ಬಟ್ ನನಗೆ ಇನ್ನೊಂದು ಸಿಮ್ ಬೇಕಿತ್ತು, ಒಂದು ಪರ್ಸನಲ್ ನಂಬರ್. ಆ ನಂಬರ್ಗೋಸ್ಕರ ನಾನು ಸಿಮ್ ತೆಗಿಲಿಕ್ಕೆ ಹೋಗುವಾಗ ಇಟ್ ಸೆಡ್ ದಟ್ ನನ್ನ ಡೀಟೇಲ್ಸ್ ಆರ್ ಲಾಕ್ಡ್ ಅಂತ ಬಂತು. ಸೊ ಹಾಗೆ ನಿಮಗೆ ಮೆಸೇಜ್ ಬರುತ್ತೆ ಏನಂದ್ರೆ ನಿಮ್ಮ ಇದು ಬ್ಲಾಕ್ ಆಗಿದೆ ಅಂತ. ಆಗ ನೀವು ಏನ್ ಮಾಡ್ಬೇಕಂದ್ರೆ ಆಧಾರ್ ಆಪ್ ಗೆ ಹೋಗಿ ಅಥವಾ ಮೈ ಆಧಾರ್ ಪೋರ್ಟಲ್ ಗೆ ಹೋಗಿ ಬಯೋಮೆಟ್ರಿಕ್ ಲಾಕ್ ಅನ್ನು ಎನೇಬಲ್ ಮಾಡಬೇಕು.
ಎನೇಬಲ್ ಯಾವಾಗ ಮಾಡ್ಬೇಕಂದ್ರೆ ಅದರೊಂದು ಆಪ್ಷನ್ ಇದೆ, 10 ನಿಮಿಷಕ್ಕೆ ಮಾತ್ರ ಅದು ಬೈ ಡಿಫಾಲ್ಟ್ ಎನೇಬಲ್ ಆಗಿರುತ್ತೆ. ಸೊ ನೀವು ಆ 10 ಮಿನಿಟ್ಸ್ ಒಳಗಡೆ ನೀವು ನಿಮ್ಮ ಬೆರಳಚ್ಚಿ ಕೊಟ್ರೆ ಅದು ರಿಕ್ವೆಸ್ಟ್ ಅಕ್ಸೆಪ್ಟ್ ಆಗಿ ಆಟೋಮ್ಯಾಟಿಕ್ ಆಗಿ ನೀವು ಲಾಕ್ ಮಾಡ್ಬೇಕಂತಿಲ್ಲ, ಅನ್ಲಾಕ್ ಇರೋದು ಲಾಕ್ ಆಗುತ್ತೆ. ಪಾಯಿಂಟ್ ನಂಬರ್ 1. ನಂಬರ್ 2, ಈಗ ನಾವು ಸಣ್ಣ ಮಕ್ಕಳಿದ್ದು ಫಿಂಗರ್ ಪ್ರಿಂಟ್ ತೆಗೆದ್ರೆ ಅವ್ರದ್ದು ಬೆರಳು ಸಣ್ಣದಿರುತ್ತೆ, ರಿಡ್ಜ್ ಮತ್ತೆ ವ್ಯಾಲೀಸ್ ಚಿಕ್ಕದಿರುತ್ತೆ, ಫೈನ್ ಇರುತ್ತೆ, ಸ್ಕಿನ್ ಸಾಫ್ಟ್ ಇರುತ್ತೆ. ಅದು ಬಿಟ್ರೆ ಆಸ್ ದೇ ಗ್ರೋ ಅವ್ರದ್ದು ಫಿಂಗರ್ ಪ್ರಿಂಟ್ ಲೈಫ್ ಅಲ್ಲಿ ಚೇಂಜ್ ಆಗಲ್ಲ, ಇಟ್ ಓನ್ಲಿ ಗೆಟ್ಸ್ ಬಿಗರ್. ಸೊ ಹಾಗಿರುವಾಗ ನಾವು ಒಮ್ಮೆ ನಮ್ಮ ಬೆರಳಚ್ಚಿ ಕೊಟ್ರೆ ನಾವು ಅದು 5 ವರ್ಷಕ್ಕೆ 10 ವರ್ಷಕ್ಕೆ ಅದು ಕೊಡ್ಬೇಕಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಯುವರ್ ಫಿಂಗರ್ ಪ್ರಿಂಟ್ ಡಸ್ ನಾಟ್ ಚೇಂಜ್ ಅನ್ಲೆಸ್ ಯುವರ್ ಫಿಂಗರ್ ಹ್ಯಾಸ್ ಬಿನ್ ಕಟ್.